ನಟಿ ದೀಪಾ ಭಾಸ್ಕರ್ ಎನ್ನುವ ಬದಲು ಸುಬ್ಬಲಕ್ಷ್ಮಿ ಸಂಸಾರದ ಸುಬ್ಬಲಕ್ಷ್ಮಿ ಎಂದರೆ ಕಿರುತೆರೆ ವೀಕ್ಷಕರಿಗೆ ಬಹುಬೇಗ ಪರಿಚಯವಾಗಬಹುದು. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸುಬ್ಬಲಕ್ಷ್ಮಿ ಸಂಸಾರ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದವರೇ ನಟಿ ದೀಪಾ ಭಾಸ್ಕರ್. ಕೆಲವು ವರ್ಷಗಳ ಹಿಂದೆ ಪ್ರಸಾರವಾದ ಈ ಧಾರಾವಾಹಿ ಬಹಳ ಪಾಪ್ಯುಲಾರಿಟಿಯನ್ನ ಪಡೆದಿತ್ತು. ಇಂತಹ ಬ್ಲಾಕ್ ಬಸ್ಟರ್ ಧಾರಾವಾಹಿಯನ್ನ ನೀಡಿದ ನಂತರ ಬಹುದೊಡ್ಡ ಬ್ರೇಕ್ ತೆಗೆದುಕೊಂಡು ಮತ್ತೆ ಯುಗಾಂತರ ಧಾರಾವಾಹಿ ಮೂಲಕ ಕಿರುತೆರೆಗೆ ಕಾಲಿಟ್ಟಿದ್ದರು ನಟಿ ದೀಪಾ ಭಾಸ್ಕರ್. ಇದಾದ ಮೇಲೆ ಹೆಚ್ಚು ಕಮ್ಮಿ 1 ವರ್ಷವಾದರೂ ಬೇರೆ ಯಾವುದೇ ಧಾರಾವಾಹಿಗಳಲ್ಲಿ ಈಕೆ ಕಾಣಿಸಿಕೊಂಡಿಲ್ಲ. ಅಂದಹಾಗೆ ದೀಪಾ ಭಾಸ್ಕರ್ ಅವರ ನಟನಾ ಪಯಣ ಚಿಕ್ಕದೇನಲ್ಲ. ಬಹಳ ಚಿಕ್ಕ ವಯಸ್ಸಿನಿಂದಲೂ ಚಿತ್ರರಂಗದಲ್ಲಿ ಇರುವ ನಟಿ ದೀಪಾ ಭಾಸ್ಕರ್ ಯಾರೇ ನೀ ಅಭಿಮಾನಿ, ಶ್ರೀರಸ್ತು ಶುಭಮಸ್ತು, ದೀಪಾವಳಿ, ಮಹೇಂದ್ರ ವರ್ಮ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದರು. ಅಷ್ಟೇ ಅಲ್ಲದೆ ಅತ್ಯುತ್ತಮ ಬಾಲನಟಿ ಪ್ರಶಸ್ತಿಯನ್ನ ಪಡೆದಿದ್ದರು. ನಂತರ ನಂಬರ್ 73, ಶಾಂತಿನಿವಾಸ, ಮೈ ಆಟೋಗ್ರಾಫ್ ಚಿತ್ರಗಳಲ್ಲಿಯೂ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ನಟಿ. ಕಿರುತೆರೆಯಲ್ಲಿಯೂ ಹಲವಾರು ಧಾರಾವಾಹಿಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ನಟಿ ದೀಪಾ ಭಾಸ್ಕರ್ ತಮ್ಮ ಅತ್ಯುತ್ತಮ ಅಭಿನಯದ ಮೂಲಕ ಬಹುದೊಡ್ಡ ಪ್ರೇಕ್ಷಕರ ವರ್ಗದ ಗಮನ ಸೆಳೆದಿದ್ದಾರೆ. ಹಿರಿಯ ನಟ ಅನಂತ್ನಾಗ್ ಅವರ ಮುಖ್ಯ ಭೂಮಿಕೆಯಲ್ಲಿ ಪ್ರಸಾರವಾಗುತ್ತಿದ್ದ ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿಯಲ್ಲಿ ನಿಮ್ಮಿ ಪಾತ್ರವನ್ನ ನಿಭಾಯಿಸಿ ಜನಮನ ಗೆದ್ದಿದ್ದರು ನಟಿ ದೀಪಾ ಭಾಸ್ಕರ್. ಇಂದಿಗೂ ನಿಮ್ಮಿಯಾಗಿಯೇ ಗುರುತಿಸಲ್ಪಡುವ ದೀಪಾ ಭಾಸ್ಕರ್ ನಂತರ ಸಾಕ್ಷಿ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದರು. ಅದಾದ ಮೇಲೆ ತುಸು ವರ್ಷಗಳ ನಟನೆಯಿಂದ ದೂರ ಉಳಿದಿದ್ದರು. ನಿರ್ದೇಶಕ, ಬರಹಗಾರ ಸೇತುರಾಮ್ ಅವರ ಎಲ್ಲಾ ಪ್ರಮುಖ ಧಾರಾವಾಹಿಗಳಲ್ಲಿಯೂ ಪಾತ್ರಗಳನ್ನ ಮಾಡಿರುವ ನಟಿ ದೀಪಾ ಭಾಸ್ಕರ್ ಇತ್ತೀಚೆಗೆ ಸೇತುರಾಮ್ ಅವರದೇ ನಿರ್ದೇಶನದ ಯುಗಾಂತರ ಧಾರಾವಾಹಿಯಲ್ಲಿಯೂ ದೀಪಾ ಅಗರ್ವಾಲ್ ಎಂಬ ಖಡಕ್ ರೋಲ್ ಮೂಲಕ ಮತ್ತೊಮ್ಮೆ ಸೀರಿಯಲ್ ವೀಕ್ಷಕರ ಮನ ಸೆಳೆದಿದ್ದರು. ಕಿರುತೆರೆ ನಟನೆ ಅಷ್ಟೇ ಅಲ್ಲದೆ ರಂಗಭೂಮಿ ಕಲಾವಿದೆಯೂ ಆಗಿರುವ ನಟಿ ದೀಪಾ ಭಾಸ್ಕರ್ ಅವರು ಹಲವಾರು ನಾಟಕಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಮಿಂಚಿದ್ದಾರೆ. ಇನ್ನು ಕಂಠದಾನ ಕಲಾವಿದೆಯೂ ಆಗಿರುವ ಇವರು ನಟಿ ರಮ್ಯಾ ಅವರ ಎಕ್ಸ್ಕ್ಯೂಸ್ ಮೀ, ರಂಗ SSLC, ಕಂಠಿ ಸೇರಿದಂತೆ ಹೆಚ್ಚಿನ ಎಲ್ಲಾ ಸಿನಿಮಾಗಳಿಗೂ ಕಂಠದಾನ ಮಾಡಿದ್ದಾರೆ. ಮೋಹಕ ತಾರೆ ರಮ್ಯಾ ಹೊರತಾಗಿ ಸ್ಯಾಂಡಲ್ವುಡ್ನ ಇನ್ನೂ ಹಲವಾರು ನಟಿಯರಿಗೆ ಕಂಠದಾನ ಮಾಡಿರುವ ಹೆಗ್ಗಳಿಕೆ ನಟಿ ದೀಪಾ ಭಾಸ್ಕರ್ ಅವರಿಗಿದೆ. ಇದರ ಜೊತೆಗೆ ಕಥಕ್ ಡ್ಯಾನ್ಸ್ ಕಲಾವಿದೆ ಕೂಡ ಆಗಿರುವ ಇವರು ಹಲವಾರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೀಡಿರುವುದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ರಾಜೇಂದ್ರ ಹಾಗೂ ನಿರುಪಮಾ ರಾಜೇಂದ್ರ ಅವರ ಬಳಿ 10 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಕಥಕ್ ನೃತ್ಯ ತರಬೇತಿ ಪಡೆದಿದ್ದಾರೆ. ಓಗ್ಲಿ ಬಿಡಿ ಸಾರ್, ಪಾಪಾ ಪಾಂಡು, ಸಿಲ್ಲಿಲಲ್ಲಿ, ತಕದಿಮಿತ, ಪ್ರೀತಿ ಇಲ್ಲದ ಮೇಲೆ, ಕಲ್ಯಾಣ ರೇಖೆ, ದಿಬ್ಬಣ, ಪಾರಿಜಾತ, ನಮ್ಮಮ್ಮ ಶಾರದೆ, ಅನಾವರಣ, ಚಕ್ರವಾಕ, ಮದರಂಗಿ ಹೀಗೆ ದೀಪಾ ಭಾಸ್ಕರ್ ಅವರ ನಟಿಸಿದ ಧಾರಾವಾಹಿಗಳು ಸಾಲು ಸಾಲಲ್ಲಿದೆ. ಅಷ್ಟಾಗಿ ಇತ್ತೀಚೆಗೆ ಮಾತ್ರ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳದ ಈಕೆ ಈ ನಟಿಯ ಬಗ್ಗೆ ಅಭಿಮಾನಿಗಳು ಕುತೂಹಲ ಹಾಗೂ ಬೇಸರ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಈಕೆ ಯಾವುದಾದರೂ ಧಾರಾವಾಹಿ ಅಥವಾ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುತ್ತಾರಾ ಅಥವಾ ನಟನೆಯಿಂದ ಬ್ರೇಕ್ ತೆಗೆದುಕೊಂಡಿದ್ದಾರಾ ಎಂಬ ಪ್ರಶ್ನೆ ವೀಕ್ಷಕರಲ್ಲಿ ಮೂಡಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.